ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 19 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,151.45 965 ಪಿಟಿಎಸ್ 1.25% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟೆಕ್ ಮಹೀಂದ್ರ 4.14% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಸನ್ ಫಾರ್ಮಾ 0.90% ಕುಸಿದಿದೆ. ನಿಫ್ಟಿ 50 ಇಂದು 24,334.301.09% ಆಗಿದೆ. 1.09% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಶುಕ್ರವಾರ ಸೆನ್ಸೆಕ್ಸ್ 1.25% ಜಿಗಿದು ನಿಫ್ಟಿ 24,300ಕ್ಕಿಂತ ಹೆಚ್ಚು ಮುಕ್ತಾಯಗೊಂಡಿದೆ. ಬಿಎಸ್ಇ ಸೆನ್ಸೆಕ್ಸ್ 1.25% ಗಳಿಕೆಯೊಂದಿಗೆ 78,151.45ಕ್ಕೆ ಮುಕ್ತಾಯಗೊಂಡರೆ ಎನ್ಎಸ್ಇ ನಿಫ್ಟಿ 50 ಸೂಚ್ಯಂಕ 24,334.30ಕ್ಕೆ ಕೊನೆಗೊಂಡಿತು. ಟೆಕ್ ಮಹೀಂದ್ರ ಮತ್ತು ಟಿಸಿಎಸ್ ಕ್ರಮವಾಗಿ 4.14 ಮತ್ತು 3.09% ಏರಿಕೆ ಕಂಡು ಲಾಭ ಗಳಿಸಿದವು. ಅಗ್ರ 10 ಕಂಪನಿಗಳಲ್ಲಿ 5 ಕಂಪನಿಗಳ ಮಾರುಕಟ್ಟೆ ಮೌಲ್ಯ 1.54 ಲಕ್ಷ ರೂಪಾಯಿ ಕೋಟಿ ಹೆಚ್ಚಳ. ಭಾರತದ ಅಗ್ರ 10 ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ 5ರ ಮಾರುಕಟ್ಟೆ ಮೌಲ್ಯವು ಕಳೆದ ವಾರ 1.54 ಲಕ್ಷ ರೂಪಾಯಿ ಕೋಟಿಯಷ್ಟು ಜಿಗಿದಿದೆ. ಟಿಸಿಎಸ್ ಅತಿ ದೊಡ್ಡ ಲಾಭದಾಯಕವಾಗಿ ಹೊರಹೊಮ್ಮಿದ್ದು, ಅದರ ಷೇರು ಬೆಲೆ 3.09% ಏರಿಕೆಯಾಗಿ 2,269 ರೂಪಾಯಿಗೆ ಮುಕ್ತಾಯಗೊಂಡಿದೆ. ಭಾರತದ ಈ ವರ್ಷದ ಅತಿ ದೊಡ್ಡ ಐಪಿಒಗೆ $31 ಬಿಲಿಯನ್ ಮೌಲ್ಯದ ಬಿಡ್ ಸಲ್ಲಿಕೆ. ಭಾರತದ ಅತಿ ದೊಡ್ಡ ಆಸ್ತಿ ನಿರ್ವಹಣಾ ಕಂಪನಿಯ ಐಪಿಒ ಸಾಂಸ್ಥಿಕ ಹೂಡಿಕೆದಾರರ ಭಾರೀ ಆಸಕ್ತಿಯೊಂದಿಗೆ ಮುಕ್ತಾಯಗೊಂಡಿದ್ದು, $31 ಬಿಲಿಯನ್ ಮೌಲ್ಯದ ಬಿಡ್ಗಳನ್ನು ಪಡೆದುಕೊಂಡಿದೆ. ಇದು ಜಾಗತಿಕ ವಿದ್ಯಮಾನಗಳ ನಡುವೆ ಭಾರತೀಯ ಪ್ರಾಥಮಿಕ ಮಾರುಕಟ್ಟೆಗೆ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಸಾಲದ ಬೆಳವಣಿಗೆಗಾಗಿ ಕಾರ್ಪೊರೇಟ್ ಸಾಲಗಳ ಪುನಶ್ಚೇತನದ ಮೇಲೆ ಖಾಸಗಿ ಬ್ಯಾಂಕುಗಳ ಭರವಸೆ. ಭಾರತದ ಪ್ರಮುಖ ಖಾಸಗಿ ಬ್ಯಾಂಕುಗಳು ತಮ್ಮ ಬೆಳವಣಿಗೆಯನ್ನು ಹೆಚ್ಚಿಸಲು ಕಾರ್ಪೊರೇಟ್ ಸಾಲ ನೀಡಿಕೆಯಲ್ಲಿ ನಿರಂತರ ಚೇತರಿಕೆಯ ಮೇಲೆ ಭರವಸೆ ಇಟ್ಟಿವೆ. ಈ ನಡುವೆ ನಿಫ್ಟಿ ಬ್ಯಾಂಕ್ ಸೂಚ್ಯಂಕವು 1.63% ಏರಿಕೆಯಾಗಿ 58,521.40ಕ್ಕೆ ಮುಕ್ತಾಯಗೊಂಡಿದೆ. ಪಾಲಿಮರ್ ಬ್ಯಾಂಕ್ನೋಟ್ ಶೀಟ್ಗಳಿಗಾಗಿ ಜಾಗತಿಕ ಬಿಡ್ ಆಹ್ವಾನಿಸಿದ ಆರ್ಬಿಐ ಮುದ್ರಣ ಸಂಸ್ಥೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮುದ್ರಣ ಸಂಸ್ಥೆಯು ಪಾಲಿಮರ್ ಬ್ಯಾಂಕ್ನೋಟ್ ಸಬ್ಸ್ಟ್ರೇಟ್ ಶೀಟ್ಗಳಿಗಾಗಿ ಜಾಗತಿಕ ತಯಾರಕರನ್ನು ಹುಡುಕುತ್ತಿದೆ. ಕೇಂದ್ರ ಬ್ಯಾಂಕ್ ₹10 ಮತ್ತು ₹20 ಮುಖಬೆಲೆಯ ನೋಟುಗಳನ್ನು ಮೊದಲ ಪಾಲಿಮರ್ ಕರೆನ್ಸಿಯಾಗಿ ಪರಿಚಯಿಸಲು ಯೋಜಿಸಿದೆ. ಮುಂದಿನ ವಾರ ಆರಂಭವಾಗಲಿವೆ ಕ್ಯೂಬ್ ಹೈವೇಸ್ ಮತ್ತು ಎಕ್ಸ್ಟ್ರಾನೆಟ್ ಟೆಕ್ ಐಪಿಒಗಳು. ಕಪ್ ಹೈವೇಸ್ ಟ್ರಸ್ಟ್ ಐಪಿಒ ಮತ್ತು ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ ಐಪಿಒ ಸೇರಿದಂತೆ ಹಲವು ಹೊಸ ಸಾರ್ವಜನಿಕ ಕೊಡುಗೆಗಳು ಮುಂದಿನ ವಾರ ತೆರೆಯಲು ನಿರ್ಧರಿಸಲಾಗಿದೆ. ಪ್ರಾಥಮಿಕ ಮಾರುಕಟ್ಟೆಯು ಸಕ್ರಿಯವಾಗಿರುವುದರಿಂದ ಹೂಡಿಕೆದಾರರು ಈ ಕೊಡುಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಸರಕು ಮಾರುಕಟ್ಟೆ ಸ್ಥಿರ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,018 ಮತ್ತು 80 ಸೆಂಟ್ಗೆ ಮುಕ್ತಾಯ. ಚಿನ್ನದ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $4,018 ಮತ್ತು 80 ಸೆಂಟ್ಗೆ ಮುಕ್ತಾಯಗೊಂಡರೆ, ಬೆಳ್ಳಿಯ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $56 ಮತ್ತು 33 ಸೆಂಟ್ಗೆ ತಲುಪಿದೆ. ಜಾಗತಿಕ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳ ನಡುವೆ ಕಚ್ಚಾ ತೈಲ ಬೆಲೆಯು ಪ್ರತಿ ಬ್ಯಾರೆಲ್ಗೆ $81 ಮತ್ತು 78 ಸೆಂಟ್ಗೆ ಕೊನೆಗೊಂಡಿದೆ. ಆಹಾರ ಸಂಸ್ಕರಣಾ ವಲಯಕ್ಕೆ ಪಿಎಲ್ಐ ಯೋಜನೆಯ ಮುಂದಿನ ಹಂತಕ್ಕೆ ಕೇಂದ್ರದ ಯೋಜನೆ. ಪ್ರಸ್ತುತ ಪಿಎಲ್ಐ ಕಾರ್ಯಕ್ರಮದ ಯಶಸ್ಸಿನ ನಂತರ ಆಹಾರ ಸಂಸ್ಕರಣಾ ಸಚಿವಾಲಯವು ಮುಂದಿನ ಹಂತವನ್ನು ಅನ್ವೇಷಿಸಲು ಪಾಠಗಳನ್ನು ಪರಿಶೀಲಿಸುತ್ತಿದೆ. ಈ ಉಪಕ್ರಮವು ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ರಫ್ತುಗಳನ್ನು ಹೆಚ್ಚಿಸಲು ಉದ್ದೇಶಿಸಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹೀಂದ್ರ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,018 ಮತ್ತು 80 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,24,398 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,018 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $56 ಮತ್ತು 33 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,744 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $56 ಮತ್ತು 33 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಡಬ್ಲ್ಯೂಟಿಐ ಕಚ್ಚಾ ತೈಲ $81 ಮತ್ತು 78 ಸೆಂಟ್ ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $81 ಮತ್ತು 78 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ.
ಯುಎಸ್ $96 ಮತ್ತು 28 ಸೆಂಟ್ 0.39% ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.39% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 65 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.